ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ 2 ದಿನಗಳ ಹಿಂದೆ ಬಿಜೆಪಿಯ ಪಕ್ಷದಿಂದ ಯತ್ನಾಳ್ ಅವರನ್ನ ಬರೋಬ್ಬರಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಯಿತು. ಈ ಉಚ್ಚಾಟನೆಯ ಹಿಂದೆ ಅನೇಕ ಹೆಸರುಗಳು ಕೂಡ ಕೇಳಿಬಂದವು. ಅದರಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಜೊತೆಗೆ ಯಡಿಯೂರಪ್ಪನವರ ಮಗನಾದಂತ ವಿಜೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಯತ್ನಾಳ್ ಅವರ ಬಣದಿಂದ ಮತ್ತೆ ವಾಗ್ದಾಳಿ ಕೂಡ ಸ್ಟಾರ್ಟ್ ಆಗಿತ್ತು. ಸತ್ಯಕ್ಕೆ ಕಾಲ ಇಲ್ಲ, ಹಾಗೆ ಹೀಗೆ ಅಂತ ಯತ್ನಾಳ್ ಅವರ ಬೆಂಬಲಿಗರು ಟ್ವೀಟ್ ಮಾಡಿದ್ರು. ಜೊತೆಗೆ ಯತ್ನಾಳ್ ಅವರ ಬೆಂಬಲಕ್ಕೆ ನಿಲ್ತೇವೆ, ಈ ಉಚ್ಚಾಟನೆಯ ಆ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಅನೇಕ ಮುಖಂಡರು, ಅಂದ್ರೆ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಂತಹ ಅನೇಕ ಮುಖಂಡರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಒಂದು ವಿಷಯವನ್ನ ಹೇಳಿಕೊಟ್ಟಿದ್ದೇನೆ, ಅದು ತುಂಬಾ ಸೀಕ್ರೆಟ್ ಆದಂತ ವಿಷಯ. ಜೊತೆಗೆ ಅದು ಈಗ ಬಹಿರಂಗವಾಗಿದೆ. ಯತ್ನಾಳ್ ಅವರ ಉಚ್ಚಾಟನೆಗೆ ಒಂದೇ ಒಂದು ಕಾರಣ. ಓಕೆ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕಿತ್ತು, ಬಿಡಬೇಕಿತ್ತು, ಅವರಿಗೆ ನೋಟಿಸ್ ಕೊಟ್ಟದಾಗಿತ್ತು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲೇಬೇಕೆನ್ನುವ ದೃಷ್ಟಿಯಲ್ಲಿ ಬಿಜೆಪಿ ಏನಾದ್ರೂ ಕ್ರಮವನ್ನು ಕೈಗೊಂಡಿದ್ರೆ ವರ್ಷಗಳ ಹಿಂದೆ ಉಚ್ಚಾಟನೆ ಮಾಡಿಬಿಡ್ತಿತ್ತು. ಅವರಿಗೆ ಬುದ್ಧಿವಾದ ಹೇಳುವಂತ, ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡುವಂತ ಒಂದು ನಿರ್ಧಾರ ಕೂಡ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಂಡಿತ್ತು. ಯತ್ನಾಳ್ ಅವರಿಗೆ ಸ್ವತಃ ಫೋನ್ ಮಾಡಿ, ನಿಮ್ಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡ್ತೇವೆ, ಬರೋಬ್ಬರಿ 2 ತಿಂಗಳ ಕಾಲ ನೀವು ಸುಮ್ಮನೆ ಇದ್ಬಿಡಿ, ಯಾವುದೇ ಒಂದು ಮಾತನಾಡಬಾರದು. ಜೊತೆಗೆ ಯಡಿಯೂರಪ್ಪನವರ ಬಗ್ಗಾಗ್ಲಿ, ಅವರ ಮಗನ ಬಗ್ಗಾಗ್ಲಿ, ಜೊತೆಗೆ ಬಿಜೆಪಿಯ ಬಗ್ಗಾಗ್ಲಿ ಯಾವುದೇ ಒಂದು ಮಾತನ್ನ ಆಡಬಾರದು. ಹಾಗೆ 2 ತಿಂಗಳ ಕಾಲ ನೀವು ಮೇಂಟೈನ್ ಮಾಡಿದ್ರೆ ನಿಮಗೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡ್ತೇವೆ ಅನ್ನುವ ನೇರವಾದ ಸಂದೇಶವನ್ನ ಕಳಿಸಿದ್ರು ಕೂಡ ಮೊದಲು 15 ದಿನ ಸುಮ್ಮನೆ ಇದ್ಬಿಟ್ರು, ಎಲ್ಲೋ ಮಾಯನೇ ಆಗ್ಬಿಟ್ರು ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವರು ಇದ್ರು. ಆದ್ರೆ ಅವರ ವ್ಯಕ್ತಿತ್ವ ಹಾಗೆ, ಕಂಡದ್ದನ್ನ ಹಾಗೆ ಹೇಳುವಂತ ಒಬ್ಬ ವ್ಯಕ್ತಿತ್ವವನ್ನ ಹೊಂದಿರುವಂತ ಯತ್ನಾಳ್ ಅವರು 15 ದಿನಗಳ ನಂತರ ಮತ್ತೆ ತಮ್ಮ ವರಸೆಯನ್ನು ಸ್ಟಾರ್ಟ್ ಮಾಡಿ ಯತ್ನಾಳ್ ಅವರು ವಿಜೇಂದ್ರ ಅವರ ವಿರುದ್ಧ ಮತ್ತು ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಆದ್ರೂ ಕೂಡ ಈ ಪುಣ್ಯಾತ್ಮ ಹೇಗೆ ಇದ್ಬಿಡ್ಲಿ, ಒಬ್ಬ MLA ಆಗಿ ಅಥವಾ ಒಬ್ಬ ಉತ್ತರ ಕರ್ನಾಟಕದ ಮುಖಂಡನಾಗಿ ಒಬ್ಬ ಹಿಂದೂ ಹುಲಿಯಾಗಿ ಇದ್ಬಿಡ್ಲಿ ಎನ್ನುವ ರೀತಿಯಲ್ಲಿ ಹೈಕಮಾಂಡ್ ಯೋಚನೆ ಮಾಡಿತ್ತೇ ಹೊರತು ಅವರನ್ನು ಉಚ್ಚಾಟನೆ ಮಾಡುವಂತ ಯಾವುದೇ ಒಂದು ಗೋಜಿಗೆ ಹೋಗೋದಾಗ್ಲಿ ಅಥವಾ ಅಂತ ಯೋಚನೆ ಇರಲಿಲ್ಲ. ಆದ್ರೆ ಕಳೆದ ವಾರ ಮುಕ್ತಾಯವಾದಂತ ವಿಧಾನಸಭೆಯ ಅಧಿವೇಶನದಲ್ಲಿ ಯತ್ನಾಳ್ ಅವರು ಮಾಡಿದಂತ ಅತಿ ದೊಡ್ಡ ಎಡವಟ್ಟು ಇದೆಯಲ್ಲ, ಆ ಒಂದು ಎಡವಟ್ಟು ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವಂತೆ ಮಾಡಿದೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಅದೊಂದೇ ಕಾರಣ. ಅನೇಕರು ಅನೇಕ ರೀತಿಯಲ್ಲಿ ಹೇಳಿದ್ರು ಕೂಡ, ಅಥವಾ ಸ್ವತಃ ಯತ್ನಾಳ್ ಅವರೇ ಯಡಿಯೂರಪ್ಪನವರ ಮೇಲೆ ಗೂಬೆ ಕೂರಿಸಿದ್ರು ಸಹ, ಅಥವಾ ಯತ್ನಾಳ್ ಅವರೇ ವಿಜೇಂದ್ರ ಅವರ ವಿರುದ್ಧ ಗೂಬೆ ಕೂರಿಸಿದ್ರು ಸಹ, ಅಲ್ಲಿ ಆಗಿದ್ದು ಯತ್ನಾಳ್ ಅವರ ತಪ್ಪು. ಯತ್ನಾಳ್ ಅವರು ಮಾಡಿದಂತ ಒಂದೇ ಒಂದು ಹನಿ ತಪ್ಪಿದೆಯಲ್ಲ, ಅಂದ್ರೆ ಚಿಕ್ಕ ತಪ್ಪಲ್ಲದು, ಹನಿ ಅಂದ್ರೆ ಅರ್ಥ ಆಯ್ತಲ್ಲ, ಆ ಹನಿ ತಪ್ಪಿದೆಯಲ್ಲ, ಆ ಹನಿ ತಪ್ಪಿನಿಂದ ತನ್ನ ಭವಿಷ್ಯವನ್ನ ಬಿಜೆಪಿಯಲ್ಲಿ ರೂಪಿಸಿಕೊಳ್ಳಬೇಕಾದಂತ ಅಥವಾ ತನಗೆ ದೊಡ್ಡ ಪೋಸ್ಟ್ ಅನ್ನ ಒದಗಿ ಬರುತ್ತೆ ಎನ್ನುವ ಕಾತುರದಲ್ಲಿ ಕಾದು ಕುಳಿತಂತಿರುವ ಯತ್ನಾಳ್ ಅವರಿಗೆ ಈಗ ಬರ ಸಿಡಿಲು ಬಂದ್ಬಿಟ್ಟಿದೆ. ಯತ್ನಾಳ್ ಅವ್ರ ಮುಂದೆ ಯಾವ್ದೋ ಬೇರೆ ಪಕ್ಷ ಕಟ್ಬೋದು, RCP ಅಂದ್ರೆ ರಾಯಣ್ಣ, ಚೆನ್ನಮ್ಮ, ಬಸವರಾಜ್ ಪಾಟೀಲ್ ಅವರ ಹೆಸರಿನಲ್ಲಿರುವ ಒಂದು ಪಕ್ಷ ಕಟ್ಬೋದು, ಬಿಜೆಪಿ ಅದರಿಂದ ತೊಂದರೆ ಆಗ್ಬೋದು, ಅವೆಲ್ಲ ಮುಂದಿನ ಹಂತದಲ್ಲಿ ಆಗುತ್ತೆ. ಆದ್ರೆ ಇದೀಗ ಯತ್ನಾಳ್ ಅವರು ತಮ್ಮ ಕಾಲಿನ ಮೇಲೆ ಚಪ್ಪಡಿ ಕಲ್ಲಿ ಹಾಕೊಂಡಿದ್ದು ಕೇವಲ ಒಂದು ಹನಿ ಕೇಸ್ನಿಂದ, ಒಂದು ಹನಿ ತಪ್ಪಿನಿಂದ. ಯಾಕಂದ್ರೆ ವಿಧಾನಸಭೆಯ ಅಧಿವೇಶನದಲ್ಲಿ ಏನ್ ನಡೀತಾ ಇತ್ತಂದ್ರೆ ಬಜೆಟ್ ಮಂಡನೆ ಮಾಡಿದ್ರು. ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ಧರ್ಮಾಧಾರಿತವಾಗಿ 4% ಒಂದು ಆಪ್ಷನ್ ಅನ್ನ, ಮೀಸಲಾತಿಯನ್ನ ಗುತ್ತಿಗೆಯ ವ್ಯವಹಾರದಲ್ಲಿ ಕೊಟ್ಟಿದ್ರು. ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಯಾವುದೇ ಮಾನದಂಡ ಇಲ್ಲ ಮತ್ತು ಯಾವುದೇ ಕಾನೂನು ಕೂಡ ಇಲ್ಲ. ನಿಮ್ಗೆ ಜಾತಿ ವ್ಯವಸ್ಥೆಯಲ್ಲಿ ಕೆಳವರ್ಗದವರಿಗಾಗಿ ಮತ್ತು ಬಡವರಿಗೆ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಂದುಳಿದವರಿಗೆ ನೀವು ಮೀಸಲಾತಿಯನ್ನ ಕೊಡಬಹುದು. ಆದ್ರೆ ಧರ್ಮಕ್ಕೆ, ಒಂದು ಹಿಂದೂ ಆಗ್ಲಿ, ಒಂದು ಮುಸ್ಲಿಂ ಆಗ್ಲಿ, ಅಥವಾ ಕ್ರಿಶ್ಚಿಯನ್ ಆಗ್ಲಿ, ಯಾವುದೇ ಧರ್ಮಾಧಾರಿತವಾಗಿ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಯಾವುದೇ ಕಾನೂನು ಮತ್ತು ಅದರ ಸವಲತ್ತು ಕೂಡ ಇಲ್ಲ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೈಗೊಂಡಂತ ಈ ಧರ್ಮಾಧಾರಿತವಾಗಿ 4% ಗುತ್ತಿಗೆಯಲ್ಲಿ 4% ಈ ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟ ವಿಷಯ ಬಹುದೊಡ್ಡ ಚರ್ಚೆಯಾಗಿತ್ತು. ಅಂದ್ರೆ ನಮ್ಮ ಸೆಷನ್ ಚರ್ಚೆಯಾಗಿತ್ತು. ಆ ಸೆಷನ್ ಚರ್ಚೆಯನ್ನ ಹೈಲೈಟ್ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಕೂಡ JP ನಡ್ಡಾ ಅವರು ದೊಡ್ಡದಾದಂತ ಧ್ವನಿಯನ್ನು ಎತ್ತಿದ್ರು. ಈ ವಿಷಯವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ, ಇಡೀ ದೇಶದಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕು, ಮುಸ್ಲಿಮರ ಓಲೈಕೆಗಾಗಿ ಅಥವಾ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ ಏನೆಲ್ಲ ಮಾಡ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ಬಿಜೆಪಿ ದೊಡ್ಡ ಮಹಾ ಪ್ಲಾನ್ ಅನ್ನು ಹಣಿದಿತ್ತು. ಆದರೆ ಆ ಮಹಾ ಪ್ಲಾನ್ಗೆ ಕೊಳ್ಳಿ ಇಟ್ಟವರು, ಆ ಮಹಾ ಪ್ಲಾನ್ ಅನ್ನ ಹಾಳು ಮಾಡಿದಂತವರು ಸ್ವತಃ ಬಿಜೆಪಿಯ ಯತ್ನಾಳ್ ಅವರು. ಯಾಕೆಂದ್ರೆ ಈ ಮೀಸಲಾತಿಯ ವಿಷಯ, ಮುಸ್ಲಿಮರಿಗೆ ಕೊಟ್ಟಂತ ಮೀಸಲಾತಿ ವಿಷಯ ದೊಡ್ಡದಾದ ಸಡ್ಡು ಮಾಡ್ತಾ ಇರುವಾಗ
KN ರಾಜಣ್ಣನವರು ಅಥವಾ ಒಬ್ಬ ಮಂತ್ರಿ ಕೊಟ್ಟಂತ ಒಂದು ಚೀಟಿ ಇದೆಯಲ್ಲ, ಚೀಟಿ ಅಂದ್ರೆ ಹನಿ ಟ್ರ್ಯಾಪ್ ಬಗ್ಗೆ ನೀವು ಮಾತಾಡಬೇಕು ಎನ್ನುವ ಚೀಟಿ ಇದೆಯಲ್ಲ, ಅದನ್ನು ತೆಗೆದುಕೊಂಡ ತಕ್ಷಣವೇ ಯತ್ನಾಳ್ ಅವರು ಅಥವಾ ಅದನ್ನು ನೋಡಿದ ತಕ್ಷಣವೇ ಯತ್ನಾಳ್ ಅವರು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಓಕೆ, ಒಂದು 2 ದಿನ ಬಿಟ್ಟನೋ ಅಥವಾ ಒಂದು ಸ್ವಲ್ಪ ನಮ್ಮ ಬಿಜೆಪಿಯ ರಾಜ್ಯ ಘಟಕದ ಜೊತೆ ಚರ್ಚೆ ಮಾಡುವ, ಅದಾದ ನಂತರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರಾಯ್ತು. ಯಾಕಂದ್ರೆ ಯಾಕೆ ಇಂತಹ ವಿಷಯವನ್ನ ಸಡನ್ ಆಗಿ ನನ್ನ ಕೈಯಲ್ಲಿ ಕೊಟ್ಟರು, ಅದು ಆಡಳಿತ ಪಕ್ಷವನ್ನೇ ಮುಜುಗರ ಮಾಡಲಿಕ್ಕೆ ಯಾಕೆ ನನ್ನ ಹತ್ರ ಈ ಚೀಟಿಯನ್ನ ಕೊಟ್ಟರು ಎನ್ನುವ ಒಂದು ಯೋಚನೆ ಮಾಡಬೇಕಿತ್ತು. ಆದ್ರೆ ಆ ಯೋಚನೆಯನ್ನ ಮಾಡುವ ಮೊದಲೇ ತನಗೆ ಸಿಕ್ಕಂತ ಅವಕಾಶವನ್ನ, ತನಗೆ ಕೊಟ್ಟಂತ ಅವಕಾಶವನ್ನ ದುರ್ಬಳಕೆ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಆಡಳಿತ ರೂಢವಾದಂತಹ ಪಕ್ಷ ತನ್ನಗೆ ಯಾಕೆ ಚೀಟಿ ಕೊಡುತ್ತೆ, ತನ್ನ ಹತ್ರ ಯಾಕೆ ಹೇಳಿಸುತ್ತೆ ಎನ್ನುವ ಕಿಂಚಿತ್ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗ್ಲೇ ಇಲ್ಲ. ಜೊತೆಗೆ ಈ ಹಿಂದೆ ನಡ್ಕೊಂಡು ಬಂದ 2 ದಿನಗಳಿಂದ ದೊಡ್ಡದಾಗಿ ಸದ್ದು ಮಾಡ್ತಾ ಇದ್ದಂತ ಈ 4% ಮೀಸಲಾತಿ ವಿಷಯ ಇದೆಯಲ್ಲ, ಮುಸ್ಲಿಮರಿಗೆ ಕೊಟ್ಟಂತ ಮೀಸಲಾತಿಯ ವಿಚಾರವಾಗಿ ಗಂಭೀರ ಚರ್ಚೆ ನಡೀತಿರುವಾಗ, ವಿಧಾನಸಭೆಯ ಬಾವಿಗಿಳಿದು ಹೋರಾಟ ಮಾಡ್ತಿರುವಾಗ ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ರೋಶವನ್ನ ಮೂಡಿಸ್ತಾ ಇರುವಾಗ, ಪ್ರತಿಭಟನೆ ಮಾಡ್ತಾ ಇರುವಾಗ, ಕಾಂಗ್ರೆಸ್ ಪಕ್ಷದವರು ಯಾಕೆ ನನಗೆ ಚೀಟಿ ಕೊಡ್ತಾರೆ ಎನ್ನುವ ಒಂದು ಕಿಂಚಿತ್ ಯೋಚನೆ ಕೂಡ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯತ್ನಾಳ್ ಅವರು. ಬಂದ ತಕ್ಷಣವೇ ರಾಜಣ್ಣನವರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, 48 ಮುಖಂಡರ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, 3 ಮಂತ್ರಿ ಮತ್ತು ಒಬ್ಬ ಮಂತ್ರಿಯ ಮಗನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ಭಾಷಣವನ್ನು ಬಿಗದೆ ಬಿಟ್ರು. ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಏನೇನಾಯ್ತು, ಆ ಮೀಸಲಾತಿಯ ವಿಚಾರ ಅಲ್ಲೇ ಬಿದ್ದು ಹೋಯ್ತು. ಅದಾದ ನಂತರ ಹನಿ ಟ್ರ್ಯಾಪ್ ವಿಚಾರ ಈಗ 1 ವಾರದಿಂದ ಸದ್ದು ಮಾಡ್ತಾ ಇದೆ. ಈ ವಿಷಯವನ್ನ ತಿಳಿದುಕೊಂಡಂತ ಕೇಂದ್ರ ಹೈಕಮಾಂಡ್ ಹಿಂದೆ ಮುಂದೆ ಯೋಚನೆ ಮಾಡದೆ ಈ ಪುಣ್ಯಾತ್ಮಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಇವನು ಬಿಜೆಪಿಯ ರಾಜಕೀಯ ಘಟಕಕ್ಕೆ ಮಾರಕವಾಗ್ತಾನೆ ಅನ್ನೋ ದೃಷ್ಟಿಯಲ್ಲಿ ಯತ್ನಾಳ್ ಅವರನ್ನ ಅದೇ ಕ್ಷಣದಿಂದ ಜಾರಿಗೆ ಬರುವಂತೆ ಬರೋಬ್ಬರಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿಬಿಡ್ತು. ನೋಡಿ, ಈ ಹಿಂದೆ ಹೇಳಿದಂತೆ ಯತ್ನಾಳ್ ಅವರಿಗೆ 2 ತಿಂಗಳ ಟೈಮ್ ಕೂಡ ಕೊಟ್ಟಿತ್ತು ಹೈಕಮಾಂಡ್. ನೀವು ಸುಮ್ಮನಿರಪ್ಪ, ನೀವು ಒಳ್ಳೆ ಮುಖಂಡರು, ನಿಮ್ಮ ಅಭಿವೃದ್ಧಿ ಕಾರ್ಯವಾಗ್ಲಿ, ನಿಮ್ಮ ವಕ್ಫ್ ಹೋರಾಟವಾಗ್ಲಿ, ಹಾಗೆ ಅನೇಕ ಈ ಜನಪರ ಕಾಳಜಿಯಿಂದ ನಾವು ಕೂಡ ಖುಷಿಗೊಂಡಿದ್ದೇವೆ, ನಿಮ್ಗೊಂದು ಒಳ್ಳೆ ಅವಕಾಶ ಸಿಗುತ್ತೆ, ನಿಮ್ಮನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡ್ಲಿಕ್ಕೆ ನಾವು ಕೂಡ ಪ್ಲಾನ್ ಮಾಡ್ಕೊಂಡಿದ್ದೇವೆ, ಮುಂದೆ ಅನೇಕ ಬದಲಾವಣೆ ಆಗುತ್ತೆ ಅನ್ನುವ ಸಂದೇಶವನ್ನ ಪರೋಕ್ಷವಾಗಿ ಕಳಿಸಿದ್ರು ಕೂಡ ಕೆಲವೊಂದು 2 ವಾರಗಳ ಕಾಲ ಹೌದು ಹೈಕಮಾಂಡ್ ನಮಗೆ ಒಳ್ಳೆ ಸಂದೇಶ ಕಳಿಸಿದೆ. ನಾವು ಹೈಕಮಾಂಡ್ ಅಂದ್ರೆ ಮೋದಿ ಅಂದ್ರೆ ಅಮಿತ್ ಶಾ ಅವರ ಈ ಮಾತು ಮತ್ತು ಮೋದಿ ಅವರ ಮಾತು ಕೇಳ್ಕೊಂಡು ಸುಮ್ಮನಿರುತ್ತೇನೆ ಅನ್ನೋ ದೃಷ್ಟಿಯಲ್ಲಿ ಕೇವಲ 2 ವಾರಗಳ ಕಾಲ ಅಂದ್ರೆ 15 ದಿನಗಳ ಕಾಲ ಸುಮ್ಮನಿದ್ರು. ಅದಾದ ನಂತರ ತಮ್ಮ ಚಾಳೆಯನ್ನ ಮುಂದುವರಿಸಿಕೊಂಡು ಬಂದಂತ ಯತ್ನಾಳ್ ಅವರು ಈ ಮೀಸಲಾತಿಯ ವಿಚಾರವಾಗಿ ಅದಕ್ಕೆ ಕೈಬಿಟ್ಟು ತಮಗೆ ಸಡನ್ ಆಗಿ ಬಂದಂತ ಒಂದು ಚೀಟಿಯನ್ನ ಎತ್ಕೊಂಡು ಅದರ ವಿಷಯವನ್ನ ಪ್ರಸ್ತಾಪ ಮಾಡಿ ಮುಸ್ಲಿಂ ಮೀಸಲಾತಿ ವಿಷಯವನ್ನ ಹಳ್ಳಾಡಿಸ್ಬಿಟ್ರು. ಅದು ಒಂದೇ ಕಾರಣದಿಂದಾಗಿ, ಅಂದ್ರೆ ಈ ಹನಿಯ ಕೇಸ್ನ ಕಾರಣವಾಗಿ, ಹನಿ ಕೇಸ್ ಮಾಡಿದವ್ರು ಯಾರು, ಮಾಡಿಸಿದವ್ರು ಯಾರು, ಅದಕ್ಕೆ ಒಳಪಟ್ಟವ್ರು ಯಾರು, ಅಂದ್ರೆ ಹನಿ ಟ್ರ್ಯಾಪ್ಗೆ ಒಳಪಟ್ಟವ್ರು ಯಾರು ಅಥವಾ ಹನಿ ಟ್ರ್ಯಾಪ್ ಕೇಸ್ ಮಾಡಿದವ್ರು ಯಾರು, ಅವರೆಲ್ಲರೂ ಕೂಡ ಈಗ ಸೇಫ್ ಆಗಿದ್ದಾರೆ, ಅವರೆಲ್ಲರೂ ಕೂಡ ಆರಾಮಾಗಿದ್ದಾರೆ. ಅವರೆಲ್ಲ ಕೂಡ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ತಮ್ಮ ರಾಜಕೀಯ ಪಟ್ಟಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಆದರೆ ನೀವು ಬಿಜೆಪಿಯಿಂದ ಕಾಂಗ್ರೆಸ್ ಮೇಲೆ ಮುಗಿ ಬೀಳುವ ವಿಚಾರದಲ್ಲಿ ನೀವು ತೆಗೆದುಕೊಂಡಂತ ಒಂದು ಸಡನ್ ನಿರ್ಧಾರ ಇದೆಯಲ್ಲ, ಅದನ್ನ ಹೇಳೋದಾದ್ರೆ ಅದು ಯತ್ನಾಳ್ ಅವರು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಕಲ್ಲು ಹಾಕೊಂಡಂತಾಗಿದೆ. ಇನ್ನು ಮುಂದೆ ಯತ್ನಾಳ್ ಅವರು ಬೇರೆ ಪಕ್ಷ ಕಟ್ತಾರೋ ಬಿಡ್ತಾರೋ, ಅವ್ರ ಜೊತೆ ಯಾರೆಲ್ಲ ರೆಬಲ್ಸ್ ಇರ್ತಾರೆ, ರೆಬಲ್ಸ್ಗಳು ಕೂಡ ಆ ಕ್ಷಣ ಮಾತ್ರಕ್ಕೆ, ತಿಂಗಳುಗಳ ಮಾತ್ರಕ್ಕೆ ಅವರ ಸಪೋರ್ಟ್ ಮಾಡಿರ್ಬಹುದು. ಯಾಕಂದ್ರೆ ಅವರು ಕೂಡ ಬಿಜೆಪಿಯಲ್ಲಿ 2 ಬಾರಿ MLA ಆಗಿದ್ದಾರೆ, 2 ಬಾರಿ MP ಆಗಿದ್ದಾರೆ, 3 ಬಾರಿ ಸಚಿವರಾಗಿದ್ದಾರೆ. ಇವರೆಲ್ಲರೂ ಕೂಡ ಯತ್ನಾಳ್ ಅವ್ರನ್ನ ನಂಬಿ ಹೇಗೆ ಹೋದ್ರೂ ಕೂಡ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಲಿ, ಚುನಾವಣೆಯನ್ನ ಈಗಿನ ಪರಿಸ್ಥಿತಿ ಎದುರಿಸುವಂತ ಒಂದು ಹಣಕಾಸಾಗ್ಲಿ ಅಥವಾ ಈ ಸಂಪನ್ಮೂಲದ ವ್ಯವಸ್ಥೆ ಸಿಗತ್ತಾ? ಜೊತೆಗೆ ಅವರಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ? ಯಾಕಂದ್ರೆ ಈಗಾಗಲೇ ಒಂದು ಹಿಂದುತ್ವದ ಪಕ್ಷವಾಗಿ ಬಿಜೆಪಿ ಗುರುತಿಸಿಕೊಂಡಿದೆ. ಅದಕ್ಕೆ ಪರ್ಯಾಯವಾಗಿ ಮತ್ತೊಂದು ಹಿಂದುತ್ವದ ಪಕ್ಷ ಕರ್ನಾಟಕದಲ್ಲಿ ಹುಟ್ಟರೂ ಕೂಡ ಅವರಿಗೆ ವೋಟ್ ಶೇರ್ ಬರುತ್ತಾ? ಎಲ್ಲದಕ್ಕೂ ಕೂಡ ಕಾಲಕ್ಕೆ ಉತ್ತರ ಕೊಡಬೇಕಾಗಿದೆ. ಆದ್ರೆ ಏನೇ ಆಗಲಿ, ಯತ್ನಾಳ್ ಅವರು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಬರದಲ್ಲಿ ಮತ್ತೇನನ್ನೋ ಮಾಡ್ಲಿಕ್ಕೆ ಹೋಗಿ ತಮ್ಮ ಕಾಲ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕೊಂಡು ತಾವೇ ಎನ್ನುವುದು ಈ ಹನಿ ಕೇಸ್ನಿಂದ ತಿಳಿದು ಬರುತ್ತೆ. ಜೊತೆಗೆ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಅದು ಯತ್ನಾಳ್ ಅವರೇ ಸ್ವತಃ ತನ್ನ ತಪ್ಪಿನಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.